ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಜನಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ನಾವು ಮತ್ತೊಮ್ಮೆ ಯೋಚನೆ ಮಾಡಬೇಕಾದ ರೀತಿಯ ವರದಿಯೊಂದು ಬಿಡುಗಡೆ ಆಗಿದೆ. ಕಳೆದ 65 ವರ್ಷಗಳಲ್ಲಿ ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಜನಸಂಖ್ಯೆಯ ಪ್ರಮಾಣ ಕಡಿಮೆ ಆಗ್ತಾ ಇದ್ದು ಅಲ್ಪಸಂಖ್ಯಾತರ ಪ್ರಮಾಣ ಹೆಚ್ಚಾಗಿದೆ. ಅದರಲ್ಲೂ ಜೈನ ಹಾಗೂ ಪಾರ್ಸಿಗಳ ಜನಸಂಖ್ಯಾ ಬೆಳವಣಿಗೆ ಕುಸಿತವನ್ನು ಕಂಡ್ರೆ ಮುಸ್ಲಿಂ ಜನಸಂಖ್ಯೆ ಭಾರತದಲ್ಲಿ ಕಳೆದ 65 ವರ್ಷಗಳ ಅವಧಿಯಲ್ಲಿ 43.15% ಹೆಚ್ಚಳ ಆಗಿದ್ರೆ ಹಿಂದೂಗಳ ಜನಸಂಖ್ಯೆ 8% ನಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಈ ವರದಿ ಹೇಳ್ತಾ ಇರೋದೇನು? ಭಾರತದಲ್ಲಿ ಮಾತ್ರ ಈ ರೀತಿಯ ಬದಲಾವಣೆ ಆಗಿದೆಯಾ ಅಥವಾ ಜಗತ್ತಿನ ಇನ್ನಿತರ ದೇಶಗಳಲ್ಲಿ ಕೂಡ ಬಹುಸಂಖ್ಯಾತರ ಪ್ರಮಾಣದಲ್ಲಿ ವ್ಯತ್ಯಾಸಗಳಾಗಿವೆಯಾ? ಈ ಡೆಮೋಗ್ರಫಿಕ್ ಬದಲಾವಣೆಗಳಿಂದ ಆಗೋ ಸಮಸ್ಯೆಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತದಲ್ಲಿನ ಜನಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಧ್ಯಯನ ವರದಿಯನ್ನ EACPM ಅಂದ್ರೆ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್ ಬಿಡುಗಡೆ ಮಾಡಿದೆ. 1950ರಿಂದ 2015ರವರೆಗಿನ ಭಾರತದ ಜನಸಂಖ್ಯೆಯಲ್ಲಿ ಆಗಿರೋ ಬದಲಾವಣೆಗಳು, ಇಲ್ಲಿನ ಹಿಂದೂ, ಜೈನ, ಬೌದ್ಧ, ಪಾರ್ಸಿ, ಸಿಖ್, ಕ್ರೈಸ್ತ ಹಾಗೂ ಮುಸ್ಲಿಂ ಜನಾಂಗಗಳಲ್ಲಿನ ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ, ಎಷ್ಟು ಕಡಿಮೆ ಆಗಿದೆ, ಕಳೆದ 65 ವರ್ಷಗಳಲ್ಲಿ ಭಾರತದಲ್ಲಾಗಿರೋ ಜನಸಂಖ್ಯಾ ಬದಲಾವಣೆ ಏನು ಅನ್ನೋದರ ಜೊತೆಗೆ ಜಗತ್ತಿನ ಇನ್ನಿತರ ದೇಶಗಳನ್ನು ಕೂಡ ಇಲ್ಲಿ ಅಧ್ಯಯನಕ್ಕೆ ತೆಗೆದುಕೊಳ್ಳಲಾಗಿದೆ. ಗೆಳೆಯರೆ, ಭಾರತದ ಅಕ್ಕಪಕ್ಕದ ದೇಶಗಳು ಅಂದರೆ ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘನಿಸ್ತಾನ, ಶ್ರೀಲಂಕಾ, ಮ್ಯಾನ್ಮಾರ್, ಭೂತಾನ್ ಮುಂತಾದ ದೇಶಗಳ ಬಗ್ಗೆ ಕೂಡ ಅಧ್ಯಯನದ ವರದಿ ಸ್ವಲ್ಪ ಬೆಳಕು ಚೆಲ್ತಾ ಇದೆ. ಅದರ ಪ್ರಕಾರ ಪಾಕಿಸ್ತಾನ, ಬಾಂಗ್ಲಾದೇಶಗಳಲ್ಲಿ ಅಲ್ಲಿನ ಬಹುಸಂಖ್ಯಾತರು ಅಂದರೆ ಮುಸ್ಲಿಮರ ಜನಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಆದರೆ ಅಲ್ಪಸಂಖ್ಯಾತರ ಜನಸಂಖ್ಯೆ ಇನ್ನಷ್ಟು ಕುಸಿದು ಅವರು ಇನ್ನೂ ಅಲ್ಪಸಂಖ್ಯಾತರಾಗಿದ್ದಾರೆ. ಶ್ರೀಲಂಕಾ, ಭೂತಾನ್ಗಳಲ್ಲಿ ಕೂಡ ಪರಿಸ್ಥಿತಿ ಹೀಗೆ ಇದೆ. ಅಲ್ಲಿ ಬೌದ್ಧರ ಜನಸಂಖ್ಯೆ ಹೆಚ್ಚಳವಾಗಿದೆ. ಆದರೆ ಮ್ಯಾನ್ಮಾರಲ್ಲಿ ತೇರವಾದಿ ಬುದ್ಧಿಸ್ಟ್ಗಳ ಸಂಖ್ಯೆ ಕಡಿಮೆಯಾಗಿದೆ, ಅಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಳ ಆಗಿದೆ. ಇನ್ನು ನೇಪಾಳದಲ್ಲಿ ಹಿಂದೂಗಳ ಜನಸಂಖ್ಯೆ ಕುಸಿತವನ್ನು ದಾಖಲಿಸಿದೆ. ಭಾರತದಲ್ಲೂ ಕೂಡ ಹಿಂದೂಗಳ ಜನಸಂಖ್ಯೆ ಕುಸಿತವನ್ನು ಕಾಣ್ತಾ ಇದೆ. ಹಾಗೆ ಮಾಲ್ಡೀವ್ಸ್ ಅಲ್ಲಿ ಬಹುಸಂಖ್ಯಾತರು ಅನ್ನಿಸಿಕೊಳ್ಳುವ ಶಫಿ ಸುನ್ನಿಗಳ ಸಂಖ್ಯೆ ಕಡಿಮೆ ಆಗಿರೋದನ್ನ ಈ ವರದಿ ಹೇಳ್ತಾ ಇದೆ. ಇಲ್ಲಿ ನಾವು ಭಾರತದಲ್ಲಿನ ಬದಲಾವಣೆಗಳನ್ನು ನೋಡಿ ವಿಶ್ವದ ಬೇರೆ ದೇಶಗಳ ಕಡೆಗೆ ಹೋಗೋಣ. ಗೆಳೆಯರೆ, ಭಾರತದಲ್ಲಿ 1950ರ ಸಮಯದಲ್ಲಿ ಇಲ್ಲಿನ ಒಟ್ಟು ಜನಸಂಖ್ಯೆಯ ಪೈಕಿ 84.68% ಹಿಂದೂಗಳಿದ್ದರು. ಹಾಗೆ 9.84% ಮುಸ್ಲಿಮರ ಜನಸಂಖ್ಯೆ ಇತ್ತು. 2.24% ಕ್ರೈಸ್ತರು, 1.24% ಸಿಖ್ರು, 0.5% ಬೌದ್ಧರು, 0.45% ಜೈನ ಮತವನ್ನು ಅವಲಂಬಿಸಿದವರು ಇದ್ದರು. ಈ ಜನಸಂಖ್ಯೆಯ ಪ್ರಮಾಣ ಕಳೆದ 65 ವರ್ಷಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಹಿಂದೂಗಳು ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಈಗ 84% ಉಳ್ಕೊಂಡಿಲ್ಲ. ಬದಲಿಗೆ ಹಿಂದೂಗಳ ಸಂಖ್ಯೆ 78.06ಕ್ಕೆ ಇಳಿಕೆಯಾಗಿದೆ. ಈ ಮೂಲಕ ಹಿಂದೂಗಳ ಜನಸಂಖ್ಯೆ 7.82% ಕುಸಿತವನ್ನು ದಾಖಲು ಮಾಡಿದೆ. ಹಾಗೆ ಒಟ್ಟು ಜನಸಂಖ್ಯೆಯಲ್ಲಿ 9.84% ಇದ್ದ ಮುಸ್ಲಿಮರ ಜನಸಂಖ್ಯೆ ಕಳೆದ 65 ವರ್ಷಗಳ ಅವಧಿಯಲ್ಲಿ 14.09ಕ್ಕೆ ಏರಿಕೆಯಾಗಿದೆ. ಈಗ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 14.9% ಮುಸ್ಲಿಮರಿದ್ದಾರೆ. ಇದು 2015ರ ವರದಿ. ಕಳೆದ 9 ವರ್ಷಗಳಲ್ಲಿ ಈ ಪ್ರಮಾಣ ಮತ್ತಷ್ಟು ಏರಿಕೆಯಾಗಿರುವ ಸಾಧ್ಯತೆ ಕೂಡ ಇಲ್ಲಿರುತ್ತೆ. ಇಲ್ಲಿ 9% ನಿಂದ 14% ಅಂದ್ರೆ 43%ನಷ್ಟು ಹೆಚ್ಚಳ ದಾಖಲಾಗ್ತಾ ಇದೆ. ಅಲ್ಲಿಗೆ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಮುಸಲ್ಮಾನರಿರುವ 3ನೇ ದೇಶ ಅನ್ನಿಸ್ಕೊಳ್ತಾ ಇದೆ ಭಾರತ. ಇಲ್ಲಿ ಮೊದಲ ಸ್ಥಾನದಲ್ಲಿ ಇಂಡೋನೇಷಿಯಾ ಇದೆ. ಅತಿ ಹೆಚ್ಚು ಮುಸಲ್ಮಾನರಿರುವ 2ನೇ ದೇಶ ಅಂತ ಪಾಕಿಸ್ತಾನ ಅನ್ನಿಸ್ಕೊಂಡ್ರೆ 3ನೇ ಸ್ಥಾನದಲ್ಲಿ ಭಾರತ ನಿಂತುಕೊಳ್ಳುತ್ತೆ. ಇನ್ನು ಕ್ರೈಸ್ತರ ಜನಸಂಖ್ಯೆಯಲ್ಲಿ ಕೂಡ ಸ್ವಲ್ಪ ಮಟ್ಟದ ಹೆಚ್ಚಳ ಭಾರತದಲ್ಲಿ ದಾಖಲಾಗಿದೆ. ಅವರು 5.38% ಹೆಚ್ಚಾಗಿದ್ದಾರೆ. ಸಿಖ್ರು 6.58% ಹೆಚ್ಚಳವನ್ನು ದಾಖಲಿಸಿದರೆ ಬೌದ್ಧರ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ದಾಖಲು ಮಾಡಿಲ್ಲ. ಇನ್ನು ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ. ಈ ವರದಿಯಲ್ಲಿ ಒಟ್ಟು 163 ದೇಶಗಳನ್ನು ಅಧ್ಯಯನ ಮಾಡಲಾಗಿದೆ. ಅದರಲ್ಲಿ ಬಹುತೇಕ ದೇಶಗಳು ಮುಸ್ಲಿಂ ಜನಸಂಖ್ಯೆಯ ಹೆಚ್ಚಳವನ್ನು ದಾಖಲು ಮಾಡ್ತಾ ಇವೆ. ಗೆಳೆಯರೆ, ಇಲ್ಲೊಂದು ಚಾರ್ಟ್ ಇದೆ ನೋಡಿ. ಅನಿಮಿಸ್ಟ್ಗಳು ಅಂದ್ರೆ ಪ್ರಾಣಿಗಳನ್ನು ಪೂಜೆ ಮಾಡ್ತಾ ಇದ್ದವರ ಜನಸಂಖ್ಯೆ ಈ 65 ವರ್ಷಗಳಲ್ಲಿ ತೀವ್ರ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಹೆಚ್ಚಿನ ಪ್ರಮಾಣದ ಅನಿಮಿಸ್ಟ್ಗಳಿದ್ದು ಆಫ್ರಿಕಾದ ದೇಶಗಳಲ್ಲಿ. 1950ರ ಲೆಕ್ಕಾಚಾರಗಳ ಪ್ರಕಾರ ಒಟ್ಟು 24 ದೇಶಗಳಲ್ಲಿ ಈ ಅನಿಮಿಸ್ಟ್ಗಳು ಬಹುಸಂಖ್ಯಾತರಾಗಿದ್ದರು. ಆದರೆ 2015ರ ಅಧ್ಯಯನದ ಪ್ರಕಾರ 24 ದೇಶಗಳಲ್ಲಿ ಕೂಡ ಅವರ ಜನಸಂಖ್ಯೆ ಬೆಳವಣಿಗೆಯನ್ನು ಕಂಡಿಲ್ಲ, ಬದಲಿಗೆ ಕಡಿಮೆ ಆಗ್ತಾ ಹೋಗಿದೆ. ಹಾಗೆ ಜಗತ್ತಿನ 7 ದೇಶಗಳಲ್ಲಿ ಬೌದ್ಧರು ಅಧಿಕ
ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಆ ಪೈಕಿ 5 ದೇಶಗಳಲ್ಲಿ ಬೌದ್ಧರ ಜನಸಂಖ್ಯಾ ಬೆಳವಣಿಗೆಯ ಪ್ರಮಾಣ ಕಡಿಮೆಯಾಗಿದೆ. ಹಾಗೆ 2 ದೇಶಗಳಲ್ಲಿ ಮಾತ್ರ ಅವರ ಜನಸಂಖ್ಯೆ ಹೆಚ್ಚಳವನ್ನು ದಾಖಲಿಸಿದೆ. ಅದು ಶ್ರೀಲಂಕಾ ಹಾಗೂ ಭೂತಾನ್. ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅನ್ನೋದನ್ನ ನಿಮಗೆ ಮುಂದೆ ಹೇಳ್ತೀನಿ. ಇನ್ನು ಕ್ರೈಸ್ತರೇ ಅಧಿಕ ಸಂಖ್ಯೆಯಲ್ಲಿರುವ 94 ಕ್ರೈಸ್ತ ದೇಶಗಳು ಜಗತ್ತಲ್ಲಿವೆ. ಆ ಪೈಕಿ 77 ದೇಶಗಳಲ್ಲಿ ಕ್ರೈಸ್ತರ ಜನಸಂಖ್ಯೆ ಕಡಿಮೆ ಆಗಿದೆ. ಅಲ್ಲಿ ಕೂಡ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಳ ಆಗಿದೆ. ಆದರೆ 17 ದೇಶಗಳಲ್ಲಿ ಮಾತ್ರ ಕ್ರೈಸ್ತರ ಜನಸಂಖ್ಯೆ ವೃದ್ಧಿಯಾಗಿರುವುದು ಕಂಡು ಬರ್ತಾ ಇದೆ. ಆ ಪೈಕಿ ಒಂದಷ್ಟು ಆಫ್ರಿಕಾದ ದೇಶಗಳು ಕೂಡ ಇವೆ. ಅಲ್ಲಿ ಅನಿಮಿಸ್ಟ್ರುಗಳು ಕಡಿಮೆ ಆಗ್ತಾ ಇದ್ದಾರಲ್ಲ, ಅವರು ಕೆಲ ದೇಶಗಳಲ್ಲಿ ಕ್ರೈಸ್ತರಾಗಿ ಬದಲಾಗಿದ್ದಾರೆ. ಆದರೂ ಕೂಡ 77 ದೇಶಗಳಲ್ಲಿ ಕ್ರೈಸ್ತರ ಜನಸಂಖ್ಯೆಯಲ್ಲಿ ಇಳಿಮುಖ ಕಂಡು ಬರ್ತಾ ಇದೆ. ಇನ್ನು ಹಿಂದೂಗಳು ಅವರು ಹೆಚ್ಚಾಗಿರೋದು ಭಾರತ ಮತ್ತು ನೇಪಾಳಗಳಲ್ಲಿ. ಆ 2 ದೇಶಗಳಲ್ಲೂ ಅವರ ಬೆಳವಣಿಗೆಯ ಪ್ರಮಾಣ ಕಡಿಮೆಯಾಗಿರೋದು ಈ ವರದಿಯಿಂದ ಗೊತ್ತಾಗ್ತಾ ಇದೆ. ಇನ್ನು ಮುಸ್ಲಿಮರು ಒಟ್ಟು 38 ಇಸ್ಲಾಮಿಕ್ ದೇಶಗಳಿವೆ. ಅಂದರೆ ಅಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವ ಇಸ್ಲಾಮಿಕ್ ದೇಶಗಳು ಅಂತಲೇ ಘೋಷಿಸಿಕೊಂಡಿರುವ ದೇಶಗಳು 38 ಇವೆ. ಅವುಗಳ ಪೈಕಿ 13 ದೇಶಗಳಲ್ಲಿ ಮುಸ್ಲಿಮರ ಜನಸಂಖ್ಯೆಯ ಬೆಳವಣಿಗೆ ಕಡಿಮೆ ಆಗಿದೆ. ನಾನಾಗಲೇ ಮಾಲ್ಡೀವ್ಸ್ ಬಗ್ಗೆ ಹೇಳಿದೆ ಅಲ್ವಾ, ಹಾಗೆ ಇನ್ನಷ್ಟು ದೇಶಗಳಲ್ಲಿ ಕೂಡ ಮುಸಲ್ಮಾನರ ಜನಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿನ ಕುಸಿತ ಕಂಡು ಬಂದಿದೆ. ಇನ್ನುಳಿದಂತೆ 25 ದೇಶಗಳಲ್ಲಿ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಭಾರಿ ಪ್ರಮಾಣದ ಹೆಚ್ಚಳ ಕೂಡ ದಾಖಲಾಗಿದೆ. ಇನ್ನು ಭಾರತ ಮತ್ತು ಅದರ ಸುತ್ತಮುತ್ತಲಿನ ದೇಶಗಳನ್ನು ನಾವು ನೋಡೋದಾದ್ರೆ, ಮ್ಯಾನ್ಮಾರ್ ಇದೆಯಲ್ಲ, ಅದು ಬೌದ್ಧರು ಬಹುಸಂಖ್ಯಾತರಾಗಿರುವ ದೇಶ. ಅಲ್ಲಿ ತೇರೇವಾದ ಬುದ್ಧಿಸ್ಟುಗಳ ಸಂಖ್ಯೆ ಹೆಚ್ಚಿದೆ. 1950ರ ಲೆಕ್ಕಾಚಾರಗಳ ಪ್ರಕಾರ 78.53% ತೇರೇವಾದ ಬೌದ್ಧರಿದ್ರು. ಈಗ ಅಂದರೆ 2015ರವರೆಗಿನ ಲೆಕ್ಕಾಚಾರಗಳ ಪ್ರಕಾರ ಅವರ ಪ್ರಮಾಣ 9.84% ಇಳಿಕೆಯಾಗಿ 70.8ಕ್ಕೆ ನಿಂತಿದೆ. ಇನ್ನು ನಮ್ಮ ಭಾರತದಲ್ಲಿ ಹಿಂದೂಗಳೇ ಬಹುಸಂಖ್ಯಾತರು. 1950ರಲ್ಲಿ 84.68ರಷ್ಟಿದ್ದ ಹಿಂದೂಗಳ ಜನಸಂಖ್ಯೆ ಪ್ರಮಾಣ ಈಗ 78.06 ಆಗೋ ಮೂಲಕ 7.8% ಕುಸಿತವನ್ನು ದಾಖಲು ಮಾಡಿದೆ. ನೇಪಾಳದಲ್ಲಿ 84.3% ಹಿಂದೂಗಳಿದ್ರು. ಅವರೀಗ 81.26ರಷ್ಟಾಗಿದ್ದಾರೆ ಮತ್ತು 3.61% ಕುಸಿತ ಅಲ್ಲಿ ದಾಖಲಾಗಿದೆ. ಮಾಲ್ಡೀವ್ಸ್ ಅಲ್ಲಿ ಮುಸ್ಲಿಮರೇ ಹೆಚ್ಚಾಗಿರೋದು. ಅದು ಇಸ್ಲಾಮಿಕ್ ದೇಶ. ಆದರೆ ಅಲ್ಲಿರೋ ಮುಸ್ಲಿಮರ ಪೈಕಿ ಶಫಿ ಸುನ್ನಿಗಳು ಬಹುಸಂಖ್ಯಾತರು. ಅವರ ಸಂಖ್ಯೆ ಕಳೆದ 65 ವರ್ಷಗಳಲ್ಲಿ 1.4% ಕುಸಿತವನ್ನ ಕಾಣ್ತಾ ಇದೆ. ಹಾಗೆ ಆಫ್ಘನಿಸ್ತಾನ, ಅದು ಇಸ್ಲಾಮಿಕ್ ದೇಶ ಅನ್ನೋದು ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅಲ್ಲಿರೋ ಬಹುಸಂಖ್ಯಾತರು ಹನಾಫಿ ಪಂಗಡದ ಸುನ್ನಿ ಮುಸ್ಲಿಮರು. ಗೆಳೆಯರೆ, ಭಾರತ ಉಪಖಂಡದಿಂದ ಬೇರೆಯಾಗಿರುವ ದೇಶಗಳಿವೆಯಲ್ಲ, ಪಾಕಿಸ್ತಾನ, ಬಾಂಗ್ಲಾದೇಶ, ಅಲ್ಲಿ ಕೂಡ ಹನಾಫಿಗಳೇ ಬಹುಸಂಖ್ಯಾತರು. ಆಫ್ಘನಿಸ್ತಾನದಲ್ಲಿ ಅವರ ಜನಸಂಖ್ಯೆ ಹೆಚ್ಚಾಗಿರೋದು ಕೇವಲ 0.29% ಮಾತ್ರ. ಇನ್ನು ಪಾಕಿಸ್ತಾನದಲ್ಲಿ ಕೂಡ ಸುನ್ನಿ ಹನಾಫಿಗಳೇ ಬಹುಸಂಖ್ಯಾತರು. ಅಲ್ಲಿ ಶಿಯಾಗಳಿದ್ದಾರೆ, ಕುರಾನಿಸ್ಟ್ಗಳಿದ್ದಾರೆ, ಮಹದಾವಿಯಾಗಳಿದ್ದಾರೆ, ಅಹಮದೀಯರಿದ್ದಾರೆ. ಇವರೆಲ್ಲ ಕೂಡ ಪಾಕಿಸ್ತಾನದ ಅಲ್ಪಸಂಖ್ಯಾತ ಮುಸ್ಲಿಮರು. ಅಲ್ಲಿನ ಹಿಂದೂ, ಕ್ರೈಸ್ತ, ಸಿಖ್ರನ್ನ ಹೊರತುಪಡಿಸಿ ಕೂಡ ಈ ಅಹ್ಮದಿಯಾ ಹಾಗೂ ಮಹದಾವಿ ಪಂಗಡಗಳಿವೆ ನೋಡಿ, ಇವರನ್ನ ಪಾಕಿಸ್ತಾನ ಮುಸ್ಲಿಮರು ಅಂತ ಕೂಡ ಪರಿಗಣಿಸುವುದಿಲ್ಲ. ಸೊ ಅಲ್ಲಿ ಹನಾಫಿಗಳ ಜನಸಂಖ್ಯೆ 3.75% ಹೆಚ್ಚಾಗಿದೆ. ಉಳಿದವರ ಸಂಖ್ಯೆ ತೀವ್ರ ಪ್ರಮಾಣದಲ್ಲಿ ಕುಸಿತವನ್ನು ದಾಖಲು ಮಾಡಿದೆ. ಇನ್ನು ಶ್ರೀಲಂಕಾಗೆ ಬಂದರೆ ಅಲ್ಲಿ ತೇರೇವಾದ ಬೌದ್ಧರ ಸಂಖ್ಯೆ ಹೆಚ್ಚು. ಅವರ ಜನಸಂಖ್ಯೆ ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 64.28% ಇತ್ತು. ಅದು 67.65% ಹೆಚ್ಚಾಗುವ ಮೂಲಕ ಸುಮಾರು 5.25% ಹೆಚ್ಚಳವನ್ನು ದಾಖಲು ಮಾಡಿದೆ. ಭೂತಾನ್ನಲ್ಲಿ ಬೌದ್ಧರ ಸಂಖ್ಯೆ 17.67% ಹೆಚ್ಚಾಗಿದೆ. ಅಲ್ಲಿರೋ ಜನಸಂಖ್ಯೆನೇ ತುಂಬಾ ಕಡಿಮೆ. ಹೀಗಾಗಿ ಈ ಹೆಚ್ಚಳ ಅಂಥ ದೊಡ್ಡ ಹೆಚ್ಚಳ ಅಂತೇನು ಅನ್ನಿಸದೇ ಇರಬಹುದು. ಅಲ್ಲಿ ಕೂಡ ತೇರೇವಾದ ಬೌದ್ಧರೇ ಬಹುಸಂಖ್ಯಾತರು. ಹಾಗೆ ಬಾಂಗ್ಲಾದೇಶದಲ್ಲಿ ಹನಾಫಿ ಸುನ್ನಿಗಳು 74.24% ಈಗ 88.02% ಮೂಲಕ 18.55% ಜನಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಅಂದರೆ ಅಲ್ಲಿ ಕೂಡ ಹಿಂದೂ, ಕ್ರೈಸ್ತ ಹಾಗೂ ಮುಸ್ಲಿಮರಲ್ಲೇ ಶಿಯಾ ಹಾಗೂ ಇನ್ನಿತರ ಪಂಗಡಗಳೇನಿವೆ ಆ ಜನಸಂಖ್ಯೆಯಲ್ಲಿ ತೀವ್ರ ಪ್ರಮಾಣದ ಕುಸಿತ ಉಂಟಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಬಹುಸಂಖ್ಯಾತರ ಬೆಳವಣಿಗೆ ಕಡಿಮೆಯಾಗಿ ಅಲ್ಪಸಂಖ್ಯಾತರ ಪ್ರಮಾಣ ಹೆಚ್ಚಾಗಿರುವುದು ಭಾರತ, ನೇಪಾಳ ಮತ್ತು ಮ್ಯಾನ್ಮಾರ್ಗಳಲ್ಲಿ ಮಾತ್ರ. ಮ್ಯಾನ್ಮಾರಲ್ಲಿ ರೋಹಿಂಗ್ಯಾಗಳ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಅಲ್ಲಿ ಬೌದ್ಧರ ಸಂಖ್ಯೆ ಕಡಿಮೆಯಾಗಿದೆ. ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆಯ ಬೆಳವಣಿಗೆಯ ವೇಗ ಹೆಚ್ಚಾಗಿದೆ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ನಿಮಗೆ ಗೊತ್ತಿರೋದೆ. ಹಿಂದೂಗಳಲ್ಲಿ ಅದರಲ್ಲೂ ವಿದ್ಯಾವಂತ ಸಮುದಾಯ ಏನಿದೆ ಅವರು 1 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳು ಬೇಡ ಅಂದ್ಕೋತಿದ್ದಾರೆ. ಉತ್ತಮ ಜೀವನ ಮಟ್ಟ ಹಾಗೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಅಂದಾಗ ಮಕ್ಕಳು ಹೆಚ್ಚಾದ್ರೆ ಗುಣಮಟ್ಟದ ಶಿಕ್ಷಣ ಕಷ್ಟ ಆಗತ್ತೆ ಅಂತ ಈ ವಿದ್ಯಾವಂತ ಸಮುದಾಯ ಭಾವಿಸುತ್ತೆ. ಅದು ನಿಜ ಕೂಡ. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಖಾಸಗಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಮು, CBSE, ICSE ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸಬೇಕು ಅಂದರೆ
ವರ್ಷಕ್ಕೆ ಕನಿಷ್ಠ ಅಂದ್ರೂ 1 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಮಕ್ಕಳನ್ನು ಮಾಡಿ ಬೀದಿಗೆ ಬಿಡೋದಕ್ಕೆ ಸಾಧ್ಯವಾಗೋದಿಲ್ಲ ನೋಡಿ. ಇನ್ನು ಟ್ಯಾಕ್ಸ್ ಕಟ್ಟೋ ತಪ್ಪಿಗೆ ಯಾವ ಉಚಿತಗಳು ಸಿಗೋದಿಲ್ಲ. ರೈಟ್ ಟು ಎಜುಕೇಶನ್ ಅನ್ನೋದು ತೆರಿಗೆದಾರರಿಗೆ ಅಪ್ಲೈಯೇ ಆಗೋದಿಲ್ಲ. ಸೊ ಈ ದೇಶದಲ್ಲಿ ದುಡಿದು ಸರ್ಕಾರಕ್ಕೂ ಏನಾದರೂ ತೆರಿಗೆ ಕಟ್ತೀವಿ ಅಂದರೆ ಎಲ್ಲ ರೀತಿಯ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತಗೊಳ್ಳುವುದು ಅಂತ ಅರ್ಥ. ಹೀಗಾಗಿ ವಿದ್ಯಾವಂತ ಸಮುದಾಯ ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಮಾಡ್ಕೊಳ್ತಾ ಇದೆ. ಇನ್ನು ಜಾಸ್ತಿ ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳೋ ಮಠಾಧೀಶರು ಯಾರು ಕೂಡ ತಮ್ಮ ಮಠಕ್ಕೆ ಬರೋ ದೇಣಿಗೆ ಹಣದಲ್ಲಿ ಅತ್ಯುತ್ತಮ ಶಾಲೆಗಳನ್ನು ಸ್ಥಾಪಿಸಿ ಉಚಿತ ಶಿಕ್ಷಣವನ್ನು ಕೊಡೋ ಕೆಲಸವನ್ನೇನು ಮಾಡ್ತಾ ಇಲ್ಲ. ಅವರಿಗೆ ಭಾಷಣ ಮಾಡಿ ಜೋಳಿಗೆ ತುಂಬಿಸ್ಕೋಬೇಕು ಅಷ್ಟೇ. ಇದರ ಪರಿಣಾಮ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 85% ಇದ್ದವರು ಕಳೆದ 65 ವರ್ಷಗಳ ಅವಧಿಯಲ್ಲಿ 78% ಇಳಿದಿದ್ದಾರೆ. ಬಹುಶಃ ಇದು ಇನ್ನೂ ಕಡಿಮೆ ಕೂಡ ಆಗಿರೋ ಸಾಧ್ಯತೆ ಇರುತ್ತೆ. ನಮ್ಮಲ್ಲಿ ಕ್ರೈಸ್ತರಾಗಿ ಮತಾಂತರಗೊಂಡ ಸಾಕಷ್ಟು ಜನ ಸರ್ಕಾರಿ ಸೌಲಭ್ಯಗಳ ಕಾರಣದಿಂದ ಕ್ರೈಸ್ತರು ಅಂತ ದಾಖಲೆಗಳಲ್ಲಿ ಹೇಳಿಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿ 78% ಕೂಡ ಹಿಂದೂಗಳು ಉಳಿದಿರುವುದು ಅನುಮಾನನೇ. ಇನ್ನು ಅಲ್ಪಸಂಖ್ಯಾತರ ಜನಸಂಖ್ಯೆಯಲ್ಲಿ ಉಂಟಾಗ್ತಾ ಇರೋ ಹೆಚ್ಚಳ. ಗೆಳೆಯರೆ, ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳಾಗ್ತಾ ಇವೆ. ಅವರನ್ನ ಸರಿಯಾಗಿ ನಡೆಸ್ಕೋತಿಲ್ಲ ಅಂತೆಲ್ಲ ಹೇಳೋ ಜನ ಇದಾರಲ್ಲ, ಅವರನ್ನ ಕರೆದು ಕಪಾಳ ಕೊಡದಂತಿದೆ ಈ ವರದಿ. ಭಾರತದಲ್ಲಿ ಅಲ್ಪಸಂಖ್ಯಾತರ ಬೆಳವಣಿಗೆಯ ಪ್ರಮಾಣ ಕಳೆದ 65 ವರ್ಷಗಳಲ್ಲಿ 43% ಹೆಚ್ಚಾಗೋದಿದೆಯಲ್ಲ, ಇದು ಅವರನ್ನ ಇಲ್ಲಿನ ಎಲ್ಲ ಸರ್ಕಾರಗಳು ತುಂಬಾ ಚೆನ್ನಾಗಿ ನೋಡಿಕೊಂಡ ಪರಿಣಾಮ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಗೆಳೆಯರೆ, ಇಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡ್ತಾ ಇರೋದು ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಬೆಳವಣಿಗೆಯ ಪ್ರಮಾಣ ಕೂಡ ತುಂಬಾ ಅದ್ಭುತವಾಗಿ ಕಂಡು ಬರ್ತಾ ಇದೆ. ಇದು ಭಾರತ ಅಲ್ಪಸಂಖ್ಯಾತರನ್ನ ತುಂಬಾ ಸುಖವಾಗಿಟ್ಟಿದೆ ಅಂತ ಹೇಳೋದಕ್ಕಿರೋ ಪುರಾವೆ ಅಂದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಇನ್ನು ಈ ವರದಿಯನ್ನ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್ EAC-PM ಬಿಡುಗಡೆ ಮಾಡಿದೆ. ಶೇರ್ ಆಫ್ ರಿಲಿಜಿಯಸ್ ಮೈನಾರಿಟೀಸ್ ಎ ಕ್ರಾಸ್ ಕಂಟ್ರಿ ಅನಾಲಿಸಿಸ್ 1950 to 2015 ಅನ್ನೋ ಈ ವರದಿಯನ್ನ ಶಮಿಕಾ ರವಿ, ಅಪೂರ್ವ ಕುಮಾರ್ ಮಿಶ್ರಾ ಮತ್ತು ಅಬ್ರಹಾಂ ಜೋಸ್ ಸಿದ್ಧಪಡಿಸಿದ್ದಾರೆ. ಇದು ಗೆಳೆಯರೆ ಕಳೆದ 65 ವರ್ಷಗಳಲ್ಲಾಗಿರೋ ಜನಸಂಖ್ಯೆಯ ಬದಲಾವಣೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.